ಯೇಸುವಿನ ಮಧುರವಾದ ನಾಮದಲ್ಲಿ ಎಲ್ಲ ಪ್ರೀತಿಯ ದೈವ ಜನರಿಗೆ ಯೇಸುವಿನ ನಾಮದಲ್ಲಿ ವಂದನೆಗಳು. ಇವತ್ತು ನಾವು ಆಲೋಚಿಸ್ತಾ ಇರುವಂತಹ ಒಂದು ವಿಷಯ, ಇದು ಎಲ್ಲರ ಒಂದು ಪ್ರಶ್ನೆಯಾಗಿದೆ. ಆ ಪ್ರಶ್ನೆಗಳು ಏನಂದ್ರೆ, ದೇವರು ಯಾಕೆ ನೋವನ್ನ ಅನುಮತಿಸ್ತಾನೆ? ನಮ್ಮ ಜೀವಿತದಲ್ಲಿ ದೇವರು ನೋವುಗಳನ್ನ ಅಥವಾ ಕಣ್ಣೀರುಗಳನ್ನ ಯಾಕೆ ಬರಮಾಡ್ತಾನೆ? ನಮ್ಮಷ್ಟು ಆತ್ಮಿಕರಾಗಿದ್ರು ಕೂಡ ಯಾಕೆ ನಮ್ಮ ಜೀವಿತದಲ್ಲಿ ಕಷ್ಟಗಳು ಅನ್ನೋದನ್ನ ದೇವರು ಅನುಮತಿಸಿ ನಮ್ಮ ಕಷ್ಟದ ದಿನಗಳು ಎದುರಾಗ್ತಾ ಇದೆ ಎಂಬುವಂತ ಒಂದು ಪ್ರಶ್ನೆಗೆ ನಾವು ಉತ್ತರವನ್ನು ಹುಡುಕ್ತಾ ಹೋಗ್ತಾ ಇದ್ದೇವೆ. ಒಳ್ಳೆಯ ಜನರು ಕಷ್ಟವನ್ನ ಯಾಕೆ ಅನುಭವಿಸ್ತಾರೆ? ನಾವಿಷ್ಟು ಪ್ರಾರ್ಥನೆ ಮಾಡಿದ್ರು ಕೂಡ ಯಾಕೆ ನಮಗೆ ಸಮಸ್ಯೆಗಳು ಬರ್ತಾ ಇದೆ? ಈ ಒಂದು ಪ್ರಶ್ನೆಗಳು ಹೊಸ ಪ್ರಶ್ನೆಗಳೇನಲ್ಲ, ಇದು ಆದಿಯಿಂದಲೂ ಕೂಡ ಅನೇಕರು ಕೇಳ್ತಾ ಬಂದಂತಹ ಪ್ರಶ್ನೆಗಳಾಗಿದೆ. ಇವತ್ತು ಸತ್ಯವೇದದಲ್ಲಿ ಅದಕ್ಕಿರುವಂತಹ ಉತ್ತರಗಳನ್ನ ನಾವು ಹುಡುಕ್ಲಿಕ್ಕಿದ್ದೇವೆ. ಮೊದಲನೆಯದಾಗಿ, ಪಾಪದಿಂದ ಲೋಕಕ್ಕೆ ನೋವು ಅನ್ನುವಂಥದ್ದು ಬಂದಿದೆ. ಹೇಗೆ ಅನ್ನೋದಾದ್ರೆ, ಆದಿಕಾಂಡ ಪುಸ್ತಕದಲ್ಲಿ ದೇವರು ಆದಾಮ ಅವಳನ್ನ ಸೃಷ್ಟಿ ಮಾಡಿದಾಗ ಅವರು ಸಂತೋಷವಾಗಿ ಏದೇನ್ ತೋಟದಲ್ಲಿ ಇದ್ರು. ಅಲ್ಲಿ ಕಷ್ಟ ಇಲ್ಲ, ಕಣ್ಣೀರಿಲ್ಲ, ವೇದನೆ ಇಲ್ಲ, ಗೋಳಾಟ ಇಲ್ಲ. ಆದ್ರೆ ಆದಾಮ ಅವಳು ಮಾಡಿದಂತ ಒಂದು ಪಾಪದ ನಿಮಿತ್ತವಾಗಿ, ಅಂದ್ರೆ ಅವಿಧೇಯತೆ ನಿಮಿತ್ತವಾಗಿ ಅವರು ಪಾಪಕ್ಕೆ ಒಳಪಟ್ಟರು. ಸೊ ಆ ಪಾಪದ ನಂತರ ಅವರಿಗೆ ಮರಣ ಅನ್ನುವಂತ ಒಂದು ವಿಷಯವನ್ನ ದೇವರು ತಂದನು. ಜೊತೆಗೆ ಆ ಏದೇನ್ ತೋಟದಿಂದ ಅವರನ್ನ ತೆಗೆದು ಹೊರಗಡೆ ಹಾಕಿದನು. ಹಾಗಿದ್ರೆ ಮೊದಲನೇ ಒಂದು ಕಾರಣ, ಮನುಷ್ಯನಿಗೆ ಕಷ್ಟಗಳು ನೋವುಗಳು ಬರಲಿಕ್ಕೆ ಒಂದು ಕಾರಣ ಮನುಷ್ಯನ ಅವಿಧೇಯತೆ. ಜೊತೆಗೆ ನಮ್ಮ ಪೂರ್ವ ಕಾಲದ ಒಂದು ಪಾಪಗಳು, ಅಂದ್ರೆ ನಮ್ಮ ಪಿತೃಗಳು ಮಾಡಿಕೊಂಡಂತಹ ಪಾಪದ ಸ್ವಭಾವಗಳು ಮನುಷ್ಯರಾದ ನಮ್ಮಲ್ಲಿ ಇರುವುದರಿಂದಲೇ ನಮಗೆ ಸಹಜವಾಗಿ ಪ್ರತಿ ಮನುಷ್ಯನಿಗೂ ಕೂಡ ಕಷ್ಟಗಳು, ನೋವುಗಳು ಅದು ಬಳುವಳಿಯಾಗಿ ಬರ್ತಾ ಇದೆ ಅಷ್ಟೇ. ಎರಡನೇದಾಗಿ, ದೇವರು ನಮ್ಮನ್ನ ರೂಪಿಸ್ಲಿಕ್ಕಾಗಿ ಅಥವಾ ನಮ್ಮನ್ನ ಇನ್ನೂ ಹೆಚ್ಚಾದ ಆತ್ಮೀಕರನ್ನಾಗಿ ಮಾಡ್ಲಿಕ್ಕಾಗಿ ನಮ್ಮ ಜೀವಿತದಲ್ಲಿ ದೇವರು ಕಷ್ಟಗಳನ್ನ, ಕಣ್ಣೀರುಗಳನ್ನ, ನೋವುಗಳನ್ನ ಅನುಮತಿಸುವಂತವನಾಗಿದ್ದಾನೆ. ಸೊ ನಾವು ನೋಡುವುದಾದ್ರೆ ಯೋಬನ ಜೀವಿತ ಇದಕ್ಕೆ ಬಹಳ ಒಳ್ಳೆಯ ಉದಾಹರಣೆ. ಯೋಬನ ಜೀವಿತದಲ್ಲಿ ಯೋಬನು ಆತ್ಮೀಕನಾಗಿದ್ದನು, ಆತನು ನೀತಿವಂತನಾಗಿದ್ದನೆಂಬುದಾಗಿ ಯೋಬನ ಪುಸ್ತಕ 1ನೇ ಅಧ್ಯಾಯದಲ್ಲಿ ಸ್ವತಃ ದೇವರೇ ಅವರ ವಿಷಯವಾಗಿ ಸಾಕ್ಷಿನ ಕೊಟ್ಟಿದ್ದಾರೆ. ಆದ್ರೆ ತಪ್ಪೇ ಇಲ್ಲದಂತಹ ಅಥವಾ ದೇವರಿಗೆ ಭಯಭಕ್ತಿಯಾಗಿ ನಡೆದಂತಹ ಯೋಬನ ಜೀವಿತದಲ್ಲಿ ದೇವರು ಒಂದು ಕಷ್ಟವನ್ನ, ನೋವನ್ನ, ಕಣ್ಣೀರನ್ನ ಅನುಮತಿಸಿದನು ಅನ್ನೋದಾದ್ರೆ ಅದು ಆತನ ಹಾಳು ಮಾಡ್ಲಿಕ್ಕಲ್ಲ, ಆತನ ಆತ್ಮಿಕತೆಯನ್ನ ಬಲಪಡಿಸ್ಲಿಕ್ಕಾಗಿ, ಇನ್ನೂ ಉಜ್ವಲಗೊಳಿಸ್ಲಿಕ್ಕಾಗಿ ಮುಂದೆ ನಾವು ಮರಿಬಾರದು. ಅದೇ ಯೋಬನ ಕಡೆಯ ಅಧ್ಯಾಯಗಳಲ್ಲಿ, ಮೊದಲನೇ ಅಧ್ಯಾಯಗಳ ಎಲ್ಲವನ್ನ ಆತನು ಕಳೆದುಕೊಂಡನು. ಆದ್ರೆ ಕೊನೆಯ ಅಧ್ಯಾಯನ ನೋಡುವಾಗ ದೇವರು ಯೋಬನನ್ನ 2ರಷ್ಟಾಗಿ ಆಶೀರ್ವದಿಸನೆಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಅಂದ್ರೆ ನಮ್ಮ ತಪ್ಪುಗಳಿಲ್ಲದೆ ಕೆಲವೊಂದು ಸಾರಿ ನಾವು ನೋವುಗಳನ್ನ ಅನುಭವಿಸೋದಾದ್ರೆ, ನಾನು ಪಾಪವನ್ನ ಮಾಡದೆ ಅನೇಕ ಸಾರಿ ಮಾಡದ ತಪ್ಪಿಗೆ ಶಿಕ್ಷೆಗೆ ನಾನು ಒಳಪಟ್ಟಿರುವುದಾದ್ರೆ ದೇವರು ಖಂಡಿತವಾಗಿಯೂ ನಮಗೆ 2ರಷ್ಟು ಪ್ರತಿಫಲವನ್ನ ಕೊಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಮೂರನೇದಾಗಿ, ದೇವರು ಮನುಷ್ಯನಿಗೆ ಸ್ವಇಚ್ಛೆಯನ್ನ ಕೊಟ್ಟಿದ್ದಾನೆ, ಅಂದ್ರೆ ಫ್ರೀ ವಿಲ್ ಅನ್ನನ್ನ ಕೊಟ್ಟಿದ್ದಾನೆ. ಅಂದ್ರೆ ನಾವ್ ಏನನ್ನ ಬೇಕಾದ್ರೂ ಚೂಸ್ ಮಾಡ್ಲಿಕ್ಕೆ ದೇವರು ನಮ್ಗೆ ಅವಕಾಶಗಳನ್ನ ಕೊಟ್ಟಿದ್ದಾನೆ. ಯಾವ ಮಾರ್ಗದಲ್ಲಿ ನಡಿಲಿಕ್ಕೆ ಬೇಕಾದ್ರೂ ನಮಗೆ ಅವಕಾಶವನ್ನ ಕೊಟ್ಟಿದ್ದಾನೆ. 2 ಮಾರ್ಗವಿದೆ. ಒಂದು, ದೇವರಿಗೆ ವಿಧೇಯರಾಗಬಹುದು, ಇಲ್ಲದಿದ್ರೆ ಅವಿಧೇಯರಾಗಬಹುದು. ಇಲ್ಲ ದೇವರ ಮಾತನ್ನ ಕೇಳಬಹುದು, ಇಲ್ಲ ಸೈತಾನ್ನ ಮಾತನ್ನು ಕೂಡ ನಾವು ಕೇಳಬಹುದು. ಒಳ್ಳೆಯ ಮಾರ್ಗದಲ್ಲಿ ಕೂಡ ನಡಿಬಹುದು, ಕೆಟ್ಟ ಮಾರ್ಗದಲ್ಲಿ ಕೂಡ ನಾವು ನಡಿಬಹುದು. ಅದನ್ನ ಫ್ರೀ ವಿಲ್ ಎಂಬುದಾಗಿ ಕರೀತೇವೆ. ಕೆಲವೊಂದು ಸಾರಿ ಮನುಷ್ಯರಾದ ನಾವು ಅನುಭವಿಸುವ ಕಷ್ಟಗಳಿಗೆ ಅದು ದೇವರ ಕಾರಣನಲ್ಲ, ಅದು ನಾನು ಕಾರಣನಾಗಿದ್ದೇನೆ ಅಥವಾ ನಾವುಗಳೇ ಅದಕ್ಕೆ ಕಾರಣರಾಗಿದ್ದೇವೆ. ಫಾರ್ ಎಕ್ಸಾಂಪಲ್, ನಾನೊಂದು ಉದಾಹರಣೆ ನಿಮಗೆ ಕೊಡುವುದಾದ್ರೆ, ಒಂದು ಬೈಕ್ ನಾವು ರೈಡ್ ಮಾಡುವುದಾದ್ರೆ ಎಷ್ಟು ಒಂದು ಸ್ಪೀಡ್ ನಲ್ಲಿ ಹೋಗಬಹುದು ಅನ್ನುವಂಥ ತೀರ್ಮಾನ ಅದು ನಮ್ಮ ಕೈಲಿರುತ್ತೆ. ನಾನು ನಿಧಾನಕ್ಕೆ ಹೋಗುವಂಥದ್ದು ಕೂಡ ನನ್ನ ಇಷ್ಟವೇ, ಅಥವಾ ಬಹಳಷ್ಟು ಸ್ಪೀಡ್ ನಲ್ಲಿ ಹೋಗುವಂಥದ್ದು ಕೂಡ ನನ್ನ ಇಷ್ಟವೇ. ಬಹಳಷ್ಟು ಕಂಟ್ರೋಲ್ ಮಾಡ್ಲಿಕ್ಕೆ ಆಗದಿರುವಂತಹ ಸ್ಪೀಡ್ ನಲ್ಲಿ ನಾನು ಹೋಗುವಾಗ ಅದು ಆಕ್ಸಿಡೆಂಟ್ ಆಗುವಂಥದ್ದು. ಅದಕ್ಕೆ ದೇವ್ರ ಕಾರಣನಲ್ಲ, ಅದಕ್ಕೆ ನಾನು ಅಥವಾ ನನ್ನ ಫ್ರೀ ವಿಲ್ ಅಥವಾ ನನ್ನ ಸ್ವ ಇಚ್ಛೆ ಅದಕ್ಕೆ ಕಾರಣವಾಗಿದೆ. ಮೂರನೇ ವಿಷಯ, ಮನುಷ್ಯರು ಮಾಡುವಂತಹ ಕ್ರಿಯೆಗಳಿಂದಲೇ ಅವರಿಗೆ ನೋವುಗಳು ಅನ್ನುವಂಥದ್ದು ಸಂಭವಿಸುವಂತದ್ದಾಗಿದೆ. ನಾಲ್ಕನೇದಾಗಿ, ನೋವು ನಮ್ಮನ್ನ ದೇವರ ಕಡೆಗೆ ಹತ್ತಿರವನ್ನಾಗಿ ಮಾಡುತ್ತೆ. ಎಲ್ಲವೂ ಕೂಡ ಸಮಾಧಾನವಾಗಿದ್ರೆ, ನಮ್ಮ ಜೀವಿತದಲ್ಲಿ ಎಲ್ಲವೂ ಕೂಡ ಸರಿಯಾಗಿದ್ರೆ ನಾವು ದೇವರನ್ನೇ ಮರೆತು ಬಿಡ್ತೇವೆ. ಹಾಗಾಗಿ ಕೆಲವೊಂದು ಸಾರಿ ಬರುವಂತಹ ಕಷ್ಟಗಳು, ಕಣ್ಣೀರುಗಳು, ಸಮಸ್ಯೆಗಳು ನಮ್ಮನ್ನ ದೇವರ ಕಡೆಗೆ ಒಂದು ಮಾಡುತ್ತೆ. ಅದಕ್ಕೆ ಕೀರ್ತನೆಗಾರನು 34ನೇ ಕೀರ್ತನೆ 18ನೇ ವಚನದಲ್ಲಿ ಹೇಳ್ತಾ ಇದ್ದಾನೆ, ಯೆಹೋವನು ಮುರಿದ ಮನಸ್ಸುಳ್ಳವರಿಗೆ ಆತನು ನೆರವಾಗ್ತಾನೆ ಎಂಬುದಾಗಿ. ಮುರಿದ ಮನಸ್ಸುಳ್ಳಂತವರಿಗೆ ಅಥವಾ ದುಃಖದಲ್ಲಿ ಇರುವಂತವರಿಗೆ ಯೆಹೋವನು ಸಹಾಯಕನಾಗಿ ಆತನು ಹತ್ತಿರಕ್ಕೆ ಬರ್ತಾನೆ. ಹಾಗಾಗಿ ನಾವು ದೇವರ ಸಂಗಡ ಒಂದಾಗ್ಲಿಕ್ಕಾಗಿ ಕೆಲವೊಂದು ಸಾರಿ ದೇವರು ಅಂತಹ ಕಷ್ಟಗಳನ್ನ ಅನುಮತಿಸುವಂತವನಾಗಿದ್ದಾನೆ. 5ನೇದಾಗಿ, ಕೆಲವೊಂದು ಸಾರಿ ನಮ್ಮ ಜೀವಿತದಲ್ಲಿ ಬರುವಂತಹ ದುಃಖಗಳು, ಕಣ್ಣೀರುಗಳು
ದೇವರ ನಾಮವನ್ನು ಮಹಿಮೆ ಪಡಿಸಲಿಕ್ಕಾಗಿ ಬರುವಂಥದ್ದಾಗಿದೆ. ಒಂದು ಸಾರಿ ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ನೋಡುವ ಪ್ರಕಾರವೇ ಯೇಸು ಕ್ರಿಸ್ತನ ಶಿಷ್ಯರು ಯೇಸುವನ್ನ ಕೇಳ್ತಾರೆ, ಒಬ್ಬ ಹುಟ್ಟು ಕುರುಡನನ್ನ ನೋಡಿ, ಸ್ವಾಮಿ, ಇವನು ಹುಟ್ಟು ಕುರುಡನಾಗಿ ಹುಟ್ಟಿರುವುದಕ್ಕೆ ಇವನು ಪಾಪ ಮಾಡಿದನ ಅಥವಾ ಇವನ ತಂದೆ ತಾಯಿಗಳು ಪಾಪ ಮಾಡಿದರ ಎಂಬುದಾಗಿ ಕೇಳ್ತಾರೆ. ಅಲ್ಲಿ ಯೇಸು ಸ್ವಾಮಿ ಒಂದು ಮಾತನ್ನ ಹೇಳ್ತಾರೆ, ಇವನು ಹುಟ್ಟು ಕುರುಡನಾಗಿ ಹುಟ್ಟಿರುವಂತದ್ದಕ್ಕೆ ಕಾರಣ ಇವನು ಪಾಪವನ್ನ ಮಾಡಲಿಲ್ಲ, ಇವನ ತಂದೆ ತಾಯಿಗಳು ಪಾಪವನ್ನ ಮಾಡಲಿಲ್ಲ, ಆದ್ರೆ ಇವನಲ್ಲಿ ದೇವರ ಮಹಿಮೆ ಉಂಟಾಗಲಿಕ್ಕಾಗಿ, ಇದು ದೇವರ ಮಹಿಮೆಗಾಗಿ ಆಗಿದೆ ಎಂಬುದಾಗಿ ಹೇಳ್ತಾರೆ. ಸೊ ಹಾಗಾಗಿ ಕೆಲವೊಂದು ಕಣ್ಣೀರುಗಳು, ಕೆಲವೊಂದು ವ್ಯಥೆಗಳು ಅದು ನಮ್ಮನ್ನು ಹಾಳು ಮಾಡ್ಲಿಕ್ಕಾಗಿ ಅಲ್ಲ, ಅದು ದೇವರ ಮಹಿಮೆಗೋಸ್ಕರವಾಗಿ ಬರುವಂತದ್ದಾಗಿದೆ. ಮತ್ತೊಂದು ಉದಾಹರಣೆಯನ್ನ ನಾನು ನಿಮಗೆ ಕೊಡುವುದಾದ್ರೆ, ಲಾಜರ್ನ ವಿಷಯವಾಗಿ ಅಲ್ಲಿ ಆಳುಗಳು ಬಂದು ಹೇಳ್ತಾ ಇದ್ದಾರೆ, ಲಾಜರ್ನು ಅಸ್ವಸ್ಥನಾಗಿದ್ದಾನೆ ಎಂಬುದಾಗಿ. ಅದನ್ನ ಕೇಳಿದಂತಹ ಯೇಸು ಸ್ವಾಮಿ ಒಂದು ಮಾತನ್ನ ಹೇಳ್ತಾರೆ, ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ, ಇದು ದೇವಕುಮಾರನಿಗೆ ಮಹಿಮೆ ಉಂಟಾಗುವುದಕ್ಕೋಸ್ಕರ, ದೇವರ ಮಹಿಮೆಗೋಸ್ಕರ ಬಂದಿದೆ ಎಂಬುದಾಗಿ. ದೇವ ಮಕ್ಕಳು, ಅನೇಕ ಸಾರಿ ನಾವು ಹಾಕುವಂತ ಕಣ್ಣೀರುಗಳು ಬರೀ ನಮ್ಮನ್ನು ಹಾಳು ಮಾಡ್ಲಿಕ್ಕಾಗಿ ಅಲ್ಲ, ಅದು ದೇವರ ಮಹಿಮೆಗೋಸ್ಕರವಾಗಿ ಬಂದಿರುವಂತಹ ಒಂದು ಕಾರ್ಯವಾಗಿದೆ. ಇದೆಲ್ಲದರ ಮಧ್ಯದಲ್ಲಿ ದೇವರು ನಮ್ಮ ನೋವನ್ನ ಅರ್ಥ ಮಾಡಿಕೊಳ್ತಾನೆ ಅನ್ನುವುದನ್ನ ಮರಿಬಾರದು. ಯಾಕಂದ್ರೆ ಯೇಸು ಕ್ರಿಸ್ತನು ಸ್ವತಃ ದೇವರಾಗಿದ್ದರೂ ಕೂಡ ಈ ಲೋಕಕ್ಕೆ ಒಬ್ಬ ದಾಸನಾಗಿ, ಒಬ್ಬ ಮನುಷ್ಯನಾಗಿ ಹುಟ್ಟಿ ಬಂದು ಮನುಷ್ಯನು ಅನುಭವಿಸಬಹುದಾದ ಎಲ್ಲಾ ರೀತಿಯ ಶೋಧನೆಗಳನ್ನ, ವೇದನೆಗಳನ್ನ ಆತನು ಅನುಭವಿಸಿದ್ದಾನೆ. ಆತನು ಕಣ್ಣೀರನ್ನ ಹಾಕಿದ್ದಾನೆ, ಆತನು ಹಸಿದನು, ಆತನಿಗೆ ದುಃಖವಾಯಿತು ಎಂಬುದಾಗಿ ಬೈಬಲ್ ಹೇಳುತ್ತೆ. ಅಂದ್ರೆ ಒಬ್ಬ ಮನುಷ್ಯನು ಸಹಿಸಬಹುದಾದ ಎಲ್ಲಾ ಶೋಧನೆಗಳನ್ನ ಆತನು ಸಹಿಸಿದ್ದಾನೆ, ಆದ್ರೆ ಪಾಪವನ್ನ ಮಾತ್ರವೇ ಆತನು ಮಾಡಲಿಲ್ಲ. ಅರ್ಥ ಏನಂದ್ರೆ, ದೇವರು ನಮ್ಮ ನೋವುಗಳನ್ನ ಆತನು ಅರ್ಥ ಮಾಡಿಕೊಳ್ಳುತ್ತಾನೆ, ಯಾಕಂದ್ರೆ ಸ್ವತಃ ಆತನೇ ಅದನ್ನ ಅನುಭವಿಸಿದ್ದಾನೆ. ದೇವರು ಒಂದು ದಿನ ನಮ್ಮೆಲ್ಲ ನೋವುಗಳನ್ನ, ದುಃಖಗಳನ್ನ ಆತನು ತೆಗೆದು ಹಾಕ್ತಾನೆ. ಬೈಬಲ್ ನಲ್ಲಿ ಏನಂತ ಬರೆಯಲ್ಪಟ್ಟಿದೆ, ದೇವರೊಂದು ಹೊಸ ಲೋಕವನ್ನ ಸೃಷ್ಟಿಸ್ತಾನೆ, ಅಲ್ಲಿ ಕಣ್ಣೀರಿಲ್ಲ, ಗೋಳಾಟವಿಲ್ಲ, ಅಲ್ಲಿ ದುಃಖವಿಲ್ಲ, ಅಲ್ಲಿ ಮರಣವು ಇಲ್ಲ ಎಂಬುದಾಗಿ. 21:4 ಹೇಳುತ್ತೆ, ದೇವರು ಅಲ್ಲಿ ಅವರ ಕಣ್ಣೀರನ್ನೆಲ್ಲ ಹೊರಿಸಿ ಬಿಡುವನು ಎಂಬುದಾಗಿ. ಹಾಗಾದ್ರೆ ದೇವರು ಈ ದಿನಮಾನಗಳಲ್ಲಿ ಯಾಕೆ ನಮ್ಮ ಜೀವಿತದಲ್ಲಿ ನೋವುಗಳನ್ನ ಬರಮಾಡ್ತಾನೆ ಅಥವಾ ಅನುಮತಿಸ್ತಾನೆ ಅನ್ನೋದಾದ್ರೆ, ಒಂದು ನಮ್ಮ ಪಾಪದ ಪರಿಣಾಮವಾಗಿರಬಹುದು, ಅಥವಾ ಎರಡನೇದು ನಮ್ಮ ಆತ್ಮಿಕವಾದಂತಹ ಬೆಳವಣಿಗೆಗಾಗಿರಬಹುದು, ಮೂರನೇದಾಗಿ ಮಾನವರ ಅಥವಾ ಮನುಷ್ಯರ ತಪ್ಪು ಆಯ್ಕೆಗಳು, ಇವುಗಳಿಂದ ನಮಗೆ ನೋವುಗಳು ಬರ್ತಾ ಇದೆ. ಆದ್ರೆ ಒಂದು ವಿಷಯ ಬಹಳ ಖಚಿತವಾದದ್ದು, ಅದೇನೆಂದ್ರೆ ದೇವರು ನಮ್ಮನ್ನ ನೋವಿನಲ್ಲಿಯೂ ಸಹ ಒಬ್ಬಂಟಿಗರನಾಗಿ ಬಿಡುವಂತವನಲ್ಲ, ದೇವರು ನಮ್ಮ ಸಂಗಡವೇ ಇರುವಂತವನಾಗಿದ್ದಾನೆ. ವಿಡಿಯೋ ನಿಮಗೆ ಸಹಾಯವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.